ಚಿರು ಇದು ರೂಮಲ್ಲಿ ಇರ್ತೀಯ ಅಂತ ನಾನು ಅಲ್ಲಿ ಹೋಗಿದ್ದೆ, ನೀನ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಲ್ಲ. ಈ ಸತ್ಗೆ ಎಲ್ಲ ಗೊತ್ತಿದ್ದು ಈ ತರ ಪ್ರಶ್ನೆಗಳು ಕೇಳ್ತಿರಲ್ಲ. ಈಗ ನಾನೇನ್ ಮಾಡ್ದೆ? ನನಗಿಷ್ಟ ಆಗಲ್ಲ ಅಂತ ಗೊತ್ತಿದ್ರು ದಿಶಾ ಅವ್ರ ಜೊತೆ ಫಸ್ಟ್ ನೈಟ್ ಯಾಕೆ ಅರೇಂಜ್ ಮಾಡ್ಸಿದ್ರಿ? ನಾನ್ ಹೇಳಿ ಮಾಡಿಸಿದಲ್ಲ ಚಿರು, ಇದು ನಿಮ್ಮ ಅಪ್ಪನ ಆಸೆ. ಅದಕ್ಕೆ ಚಿಕ್ಕತ್ತ ಚಿಕ್ಕ ಮಾವ ಇಬ್ರು ಸೇರ್ಕೊಂಡು ಮಾಡಿಸಿದಾರ ಅಷ್ಟೇ. ಹಂಗಾರೆ ನಿಮ್ಗೆ ಇದು ಯಾವ್ದು ಗೊತ್ತೇ ಇರ್ಲಿಲ್ವಾ? ಗೊತ್ತಿತ್ತು. ಗೊತ್ತಿದ್ದು ಯಾಕೆ ತಡಿಲಿಲ್ಲ? ಅವ್ರೇನೋ ಹಂಗ ಆಡ್ತಾರೆ ಅಂತ ನೀವು ಹಂಗೆ ಆಡ್ತೀರಾ? ಆಯ್ತು ಚಿರು, ನಿನ್ಗೆ ಅದೆಲ್ಲ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಆದ್ರೆ ಅದಕ್ಕೋಸ್ಕರ ನಿನ್ನ ಯಾಕೆ ರೂಮಿಂದಾನೇ ಆಚೆ ಕಳಿಸ್ದೆ? ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾ? ಅವ್ರಿಗೆ ಬೇಜಾರಾಗತ್ತೆ ಅಂತಲ್ಲ ಅವ್ರನ್ನ ನನ್ನ ರೂಮಿಗೆ ಸೇರ್ಸಕ್ ಆಗಲ್ಲ. ಅದ್ಗೆ ಇವತ್ತು ರೂಮಿಗೆ ಬಂದವ್ರು ನಾಳೆ ನನ್ನ ಪಕ್ಕನೆ ಮಲಗಬೇಕು ಅಂತಾರೆ, ಅದಕ್ಕೂ ಒಪ್ಕೊಳ್ಳ? ಇದೊಳ್ಳೆ ಕಥೆ ಆಯ್ತಲ್ಲ ಚಿರು. ದಿಶಾ ಏನ್ ಬೇರೆ ಅವಳು ಈಗ ನಿನ್ ಹೆಂಡ್ತಿ. ನಿನ್ ರೂಮಲ್ಲಿ ಅಲ್ದೆ ಇನ್ನೆಲ್ಲಿ ಮಲ್ಗಕ್ಕಾಗತ್ತೆ? ಅದೆಲ್ಲ ಆಗಲ್ಲ. ಅದಕ್ಕೆ ಅವ್ರಿಗೆ ಗೆಸ್ಟ್ ರೂಮಲ್ಲಿ ಇರಕ್ಕೆ ಹೇಳಿ, ಇಲ್ಲ ಯಾರ್ದಾದ್ರು ರೂಮ್ ಖಾಲಿ ಇದ್ರೆ ಅಲ್ಲಿರಕ್ಕೆ ಹೇಳಿ. ಐ ಡೋಂಟ್ ಮೈಂಡ್. ಬಟ್ ಅವ್ರು ನನ್ನ ಜೊತೆ ನನ್ನ ರೂಮಲ್ಲಿ ಇರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನೀನ್ ನನ್ನ ಮಾತು ಕೇಳಲ್ವ ಚಿರು? ನಾನು ಇಷ್ಟಪಟ್ಟು ಮದ್ವೆ ಮಾಡಿಸಿರೋ ಹುಡುಗಿನ ನೀನ್ ಈ ತರ ನಡೆಸ್ಕೋತಾ ಇದೆಯಲ್ಲ, ಇದೇ ನನಗೆ ಕೊಡೋ ಬೆಲೆ? ಸಾರಿ ಅದಕ್ಕೆ, ನಿಮಗೆ ಹರ್ಟ್ ಮಾಡೋ ಉದ್ದೇಶದಿಂದ ನಾನು ಅವ್ರ ಜೊತೆ ಈ ರೀತಿ ನಡ್ಕೊಳ್ತಾ ಇಲ್ಲ. ನಂಗೆ ಅವ್ರು ಇಷ್ಟ ಆಗ್ತಿಲ್ಲ. ನೀವೆಲ್ಲರೂ ಬಲವಂತಕ್ಕೋಸ್ಕರ ನಾನು ಅವ್ರ ಮದುವೆ ಆದೆ ಅಷ್ಟೇ ಹೊರತು ಅವ್ರ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ನನಗೆ. ಪ್ರೀತಿ ಏನಿದ್ರು ದೀಪ ಅವ್ರಿಗೂ ಮಾತ್ರ. ಮಾತೆತ್ತಿದ್ರೆ ಸಾಕು ದೀಪ 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 ಅಂತಿರ್ತಿಯಲ್ಲ. ಅಲ್ಲ ಚಿರು, ದಿಶನ್ನ ಮದ್ವೆ ಆದ್ಮೇಲೆ ನೀನ್ ಅವಳನ್ನ ನಿನ್ ರೂಮಿಗೆ ಸೇರ್ಸ್ಕೊಳ್ಳಲ್ಲ ಅಂತ ನೀನೇನಾದ್ರೂ ಮುಂಚೆನೆ ಹೇಳಿದ್ಯಾ? ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅಂತ ಏನಾದ್ರು ಕಂಡೀಷನ್ ಹಾಕಿದ್ಯಾ? ಇಲ್ಲ ತಾನೆ? ಆಗ ಏನು ಹೇಳ್ದೆ ಇದ್ದವನು ಈಗ ಬಲವಂತಾಗಿ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನಾ? ನ್ಯಾಯ ಅನ್ಯಾಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ನಾನು ಯಾವುದೇ ಕಾರಣಕ್ಕೂ ಈಶಾ ಅವ್ರಿಗೋಸ್ಕರ ದೀಪ ಅವ್ರಿಗೆ ಅನ್ಯಾಯ ಮಾಡಲ್ಲ. ಇದೇ ನಿನ್ ಕೊನೆ ನಿರ್ಧಾರನ? ಹೌದು ಹೌದು. ಅಂದ್ರೆ ನೀನ್ ದಿಶಾನ ನಿನ್ ರೂಮಿಗೆ ಸೇರ್ಸ್ಕೊಳಲ್ಲ? ಇಲ್ಲ. ಯಾಕಮ್ಮ ಸೌಂದರ್ಯ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಏನಾದ್ರೂ ಮಾಡಿದ್ರಾ? ಎಷ್ಟೋ ದಿನ ಆದ್ಮೇಲೆ ಚಿರು ಮತ್ತೆ ನನ್ ಮಾತು ಕೇಳ್ತಿಲ್ಲ. ಚಿರು ದಿಶಾ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಅವ್ರಿಬ್ರಿಗೂ ಫಸ್ಟ್ ನೈಟ್ ಅರೇಂಜ್ ಮಾಡಿಸಿದ್ರೆ ಚಿರು ದಿಶಾನ್ನ ರೂಮಿಂದ ಹೊರಗೆ ಕಳ್ಸಿದಾನೆ. ಸರಿಯಾಗಿ ಮಾಡ್ತಾ ಇದ್ದಾನೆ ನಮ್ಮ ಚಿರು. ದೀಪ ಮೇಲಿರೋ ಪ್ರೀತಿ ನಿಜವಾದ್ದು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅಂದ್ರೆ ಚಿರು ದಿಶಾ ಫಸ್ಟ್ ನೈಟ್ ಆಗಲ್ವಾ ಇವತ್ತು? ಚಿರು ಹೀಗೆ ನಡ್ಕೊಂಡಿದ್ದಕ್ಕೆ ದಿಶಾ ಬೇಜಾರ್ ಮಾಡ್ಕೊಂಡು ನನ್ನ ರೂಮಿಗೆ ಬಂದಿದ್ದು. ನಾನ್ ಮತ್ತೆ ಚಿರು ರೂಮಿಗೆ ಹೋಗಿ ಹಾಗೆಲ್ಲ ಮಾಡ್ಬೇಡ, ದಿಶಾ ಈಗ ನೀನ್ ಹೆಂಡ್ತಿ ಅಂತ ಎಷ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಅವ್ನು ನನ್ ಮಾತೆ ಕೇಳ್ತಿಲ್ಲ. ಹೌದಾ? ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ದಿಶಾನ ಚಿರು ರೂಮ್ ಒಳಗೆ ಕರ್ಕೊಳ್ಳೋವರೆಗೂ ನಾನು ಈ ಮನೆ ಅಂದ್ರೆ ಮನೆ ಬಿಟ್ಟು ಹೋಗ್ತೀಯಾ? ಸಿಕ್ಕತ್ತೆ ಬಾಯ್ ಬಂದಾಗ ಮಾತಾಡ್ಬೇಡಿ. ಈ ಮನೆ ಮಹಾರಾಣಿ ನಾನು ಯಾಕೆ ಮನೆ ಬಿಟ್ಟು ಹೋಗ್ತೀನಿ? ಚಿರು ನನ್ನ ಮಾತಿಗೆ ಒಪ್ಪೋವರೆಗೂ ನಾನು ಹೊರಗೆ. ಅವ್ನು ಒಪ್ಲಿಲ್ಲ ಅಂದ್ರೆ ನಾನು ಮನೆ ಒಳಗೆ ಕಾಲಿಡಲ್ಲ. ಇವ್ರೆ ದಿಶಾನ ಕರ್ಕೊಳ್ಳಕ್ಕೆ ಚಿರು ಒಪ್ಪದೇ ಇದ್ರೆ ಸಾಕು. ಆಗ ಸೌಂದರ್ಯ ಹೇಳಿರೋ ಮಾತಿನ ಪ್ರಕಾರ ಮನೆ ಒಳಗೆ ಕಾಲೇ ಇಡಲ್ಲ. ಆಗ ಈ ಮನೆಗೆ ನಾನೇ ಹೊಸ ಮಹಾರಾಣಿಯಾಗಿ ಮೆರಿಬೋದು. ಎಲ್ರೂ ನನ್ನ ಕಂಟ್ರೋಲಲ್ಲೇ ಇಟ್ಕೋಬಹುದು. ಏನೋ ಕನ್ಸು ಕಾಣ್ತಿದೀಯ ಅನ್ಸುತ್ತೆ. ಸೌಂದರ್ಯನ ಕರ್ಕೊಂಬ ಹೋಗು.
ಅವಳೇನು ಅಂತ ನನಗೆ ಗೊತ್ತು. ನಾನು ಕರೆದಿದ ತಕ್ಷಣ ಅವಳು ಬರಲ್ಲ. ಮತ್ತೆ ಇನ್ನೇನು ಮಾಡೋದು? ಸೌಂದರ್ಯ ಹೀಗೆ ಮಾಡ್ತಿದ್ದಾಳೆ ಅಂತ ಹೋಗಿ ಚಿರುಗ್ ಹೇಳಿ, ಆಮೇಲೆ ದಿಶನ್ನ ರೂಮ್ ಒಳಗೆ ಕರ್ಕೊಳಕ್ ಹೇಳಿ. ಆಯ್ತು. ಹೋಗಿ. ಚಿರು, ಚಿರು, ಯಾರೋ? ನಾನ್ ಕಣೋ. ಏನ್ ಚಿಗಪ್ಪ? ಬಾಗಲ್ ತೆಗಿಯೋ, ಮಾತಾಡ್ಬೇಕು. ಬಾಗ್ಲಾಕ್ ತೆಗಿಬೇಕೀಗ? ಅಯ್ಯೋ, ಎಲ್ಲ ಇಲ್ಲಿಂದನೇ ನಿಂತ್ಕೊಂಡು ಮಾತಾಡಕ್ಕಾಗತ್ತಾ? ಬಾಗಲ್ ತೆಗಿಯೋ. ಏನ್ ಚಿಗಪ್ಪ, ಮೊದ್ಲೇ ನೆಮ್ಮದಿಲ್ಲ, ನೀವೇನ್ ತೊಂದರೆ ಕೊಡಕ್ ಬಂದ್ರೆ? ತೊಂದರೆ ಕೊಡಕ್ ಬಂದಿಲ್ಲಪ್ಪ, ಸಮಸ್ಯೆ ಎಲ್ಲ ಬಗೆಹರ್ಸಕ್ ಬಂದಿದ್ದೀನಿ. ಏನ್ ದಿಶಾ ಪರವಾಗಿ ಮಾತಾಡಕ್ ಬಂದ್ರ? ಹೌದು, ಏನೇ ಆಗ್ಲಿ ಅವಳಿಂದ ಹೆಂಡತಿ ಅಲ್ವಾ. ಹಂಗೆಲ್ಲ ಹೇಳ್ಬೇಡಿ ಚಿಗಪ್ಪ, ನಾನೇನು ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ. ದೀಪನ್ನು ಅದೇ ತರ ಮದುವೆ ಆಗಿ ಬಂದೆ, ಆಮೇಲೆ ಅವಳನ್ನ ಇಷ್ಟಪಡಕ್ಕೆ ಶುರು ಮಾಡಿಲ್ವಾ? ದಿಶಾನು ಮುಂದೆ. ಅವ್ರ ಬಗ್ಗೆ ಮಾತಾಡಬೇಡಿ ಚಿಗಪ್ಪ, ಪ್ಲೀಸ್. ಆಯ್ತು, ಅವಳ ಬಗ್ಗೆ ಮಾತಾಡಲ್ಲ. ಅದಕ್ಕೂ ಮೊದಲು ಸೌಂದರ್ಯ ಅಲ್ಲಿ. ಪ್ಲೀಸ್ ಚಿಕ್ಕಪ್ಪ, ಯಾರ ಬಗ್ಗೆನೂ ಏನು ಹೇಳಕ್ ಬರಬೇಡಿ. ಅಲ್ಲ ಕಣುಚಿರು, ಇನ್ನು ಒಂದು ಮಾತಾಡಿದ್ರು ನನ್ನ ಮೇಲೆ ಆಣೆ ಚಿಕ್ಕಪ್ಪ. ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ನನ್ನ ರೂಮ್ ಹತ್ರ ಬರಬೇಡಿ. ನನಗೆ ಕಂಡೀಷನ್ಸ್ ಹಾಕಿರೋದನ್ನು ಅದಕ್ಕೆ ಹತ್ರ ತಗೊಂಡೋಗಿ ಹೇಳ್ಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್. ಹೆಡ್ ಆಫ್ ದಿಸ್ ಡ್ರಾಮಾ ಸಾಕಾಗೋಗಿದೆ ನನಗೆ. ನಾಳೆ ಬೆಳಗ್ಗೆವರೆಗೂನಾದ್ರೂ ನನ್ನ ಒಬ್ಬನೇ ಬಿಟ್ಬಿಡಿ. ಅಲ್ಲ ಚಿರು, ಅದು ಮಾತಾಡಬೇಡಿ ಅಂತ ಆಣೆ ಮಾಡಿದ್ದೀನಿ ಚಿಕ್ಕಪ್ಪ, ಮಾತಾಡಬೇಡಿ. ಮನೇಲಿ ಏನ್ ಹೇಳಿದ್ರು ನೀವೇ ಸಂಭಾಳಿಸಿ. ದಿಶಾ ಅವರು ನನ್ನ ರೂಮಿಗೆ ಬರಂಗಿಲ್ಲ, ಅವ್ರಿಗೆ ಗೆಸ್ಟ್ ರೂಮ್ ಅರೇಂಜ್ ಮಾಡಿ. ಇವನಿಗೆ ಈ ಥರ ಕಂಡೀಷನ್ ಹಾಕ್ಬಿಟ್ನಲ್ಲ. ಸೌಂದರ್ಯ ಬೇರೆ ಹೊರಗಡೆ ನಿಂತ್ಕೊಂಡಿದ್ದಾಳೆ, ರಾತ್ರಿ ಎಲ್ಲ ಅಲ್ಲೇ ನಿಂತಿರ್ತಾಳ. ಇವನು ಹಾಕಿರೋ ಕಂಡೀಷನ್ನ ಸೌಂದರ್ಯಂಗೆ ಹೇಳಕ್ಕಾಗಲ್ಲ. ಸೌಂದರ್ಯ ಅಲ್ಲಿ ನಿಂತಿದ್ದಾಳೆ ಅಂತ ಇವನ್ಗೆ ಹೇಳಕ್ಕಾಗ್ತಿಲ್ಲ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ನನಗೆ. ಇದ್ರ ಮಧ್ಯೆ ದಿಶಂಗೆ ಗೆಸ್ಟ್ ರೂಮ್ ಅರೇಂಜ್ಮೆಂಟ್ ಮಾಡಬೇಕು. ಏನಿದೆ ನನಗೆ? ನಾನು ಅಂದ್ರೆ ದಿಶಾ ಕಾಲಿಟ್ಟಿದ ಮೊದಲನೇ ದಿವಸನೇ ಸೌಂದರ್ಯ ಪರದಾಡೋ ಥರ ಆಯ್ತು. ಒಳ್ಳೆ ಬೆಳವಣಿಗೆನೆ.